ಓವರಾಲ್ ಆಗಿ ಈ ಒಂದು ಭೀಕರ ಒಂದು ದುರಂತದಿಂದ ಎಲ್ಲರೂ ನುಣುಚಿಕೊಳ್ಳುವಂತ ಪ್ರಯತ್ನಗಳನ್ನೇ ಮಾಡ್ತಾ ಇದ್ದಾರೆ. ಯಾರು ಹೊಣೆ ಹೊತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ ಇಲ್ಲ. ಹೋಗಿ ಆ ಮ್ಯಾನೇಜ್ಮೆಂಟ್ಗೆ ಅದ್ ಏನಂತ ಉಗಿತಾರೋ ಜನ ಗೊತ್ತಿಲ್ಲ. ತಂದೆ ತಾಯಿ ಮಕ್ಕಳು ಏನು ನೋಡದೆ ಹಳೆ ವಯಸ್ಸಾಗಿರೋರೆಲ್ಲ ಬಂದಿದ್ದಾರೆ. ಯಾರನ್ನು ಮುಖಾಮುಖಿ ನೋಡ್ದಂಗೆ ಫುಲ್ ತುಳ್ದಾಕಿ ಅಲ್ಲೆಲ್ಲ ಸಾಯಿಸೇ ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ ಜನನ. ಅಂಡ್ ನೀವು ಟಿಕೆಟ್ ತಗೊಂಡಿರೋರ್ನ ನೋಡಿತಾನೆ ಒಳಗ್ ಬಿಡ್ಬೇಕು. ಗೇಟ್ ಹತ್ರ ಒಂದ್ ಪ್ರಿಕಾಷನ್ ಇಲ್ಲ, ಒಂದ್ ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಪೊಲೀಸ್ಗಳೇ ದೊಡ್ಡ ಪ್ಲೇಯರ್ಸ್ ತರ ಆಡ್ತಾ ಇದಾರೆ ಅಲ್ಲಿ ಹೊರಗಡೆ ರೋಡಲ್ಲಿ ನಿಂತ್ಕೊಂಡು. ನೀವೇನ್ ಬರೋದು, ನೀವೇನ್ ಮಾತಾಡೋದು? ನಾನ್ ಲಿಟ್ರಲಿ ಬೈದು ತಳ್ಳಾಡಿ ಕೂಗಾಡಿ ನಾನು ಒಳಗೆ ಹೋಗಿದ್ದೀನಿ. ನಮ್ಮ ಹತ್ರ ಟಿಕೆಟ್ಸ್ ಇದೆ, ವ್ಯಾಲಿಡ್ ಟಿಕೆಟ್ಸ್ ಇದೆ. ಟಿಕೆಟ್ ಇಲ್ಲದೆ ಇರೋರ್ನೆಲ್ಲ ಒಳಗ್ ಬಿಟ್ಟಿದ್ದಾರೆ. ಅಲ್ಲಿ ಜನ ಹೆಣ್ಮಕ್ಳು ಅಂತಾನು ನೋಡ್ತಾ ಇಲ್ಲ. ಅಲ್ಲೆಲ್ಲ ಚೇರ್ಸ್ ಮುರಿದಾಕಿದ್ದಾರೆ, ಎಲ್ಲಾ ಮಾಡಿದ್ದಾರೆ. ವಾಶ್ರೂಮ್ಸ್ ನೀಟ್ ಆಗಿಲ್ಲ, ಊಟ ಇಲ್ಲ, ಏನ್ ದರ್ ಇಸ್ ನಥಿಂಗ್. ಹೆಣ್ಮಕ್ಳಿಗೆ ಏನೋ ಒಂದ್ ಸೇಫ್ಟಿನೇ ಇಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ಇದು. ದೇ ಹ್ಯಾವ್ ಟು ಟೇಕ್ ಪ್ರಿಕಾಷನ್ ಫಾರ್ ಆಲ್ ಆಫ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು. ಹೇಳಕ್ ಇಷ್ಟಪಡ್ತೀರಾ ಅಂತ? ಟಿಕೆಟ್ ಯಾರ್ಯಾರು ಬುಕ್ ಮಾಡಿದ್ರು, ಸೊ ಟಿಕೆಟ್ ನೋಡಿ, ಸೊ ವ್ಯಾಲಿಡ್ ಟಿಕೆಟ್ ಇಟ್ಕೊಂಡಿರೋರ್ನ ಬಿಟ್ಟಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ತರ ಪ್ರಾಬ್ಲಮ್ಗಳು ಆಗ್ತಿರ್ಲಿಲ್ಲ. ಸ್ವಲ್ಪ ಇಲ್ಲಿ ಸೆಕ್ಯೂರಿಟಿ ಸ್ವಲ್ಪ ಟೈಟ್ ಮಾಡಿದ್ರೆ ಯಾವುದೇ ಪ್ರಾಮಿಸ್ ಅಂದ್ರೆ ಏನೋ ಪ್ರಾಮಿಸ್ ಯಾರಿಗ ಏನೂ ಆಗ್ತಿರ್ಲಿಲ್ಲ. ಸರ್, ಏನ್ ಹೇಳಕ್ 12 ಸಾವು ನಿಜಕ್ಕೂ ನಮ್ಗೆ ಊಹೆ ಮಾಡೋದಕ್ ಸಾಧ್ಯ ಆಗ್ತಾ ಇಲ್ಲ. ಒಂದು RCB ಕಪ್ ನೋಡಕ್ ಬಂದು ಸೆಲೆಬ್ರೇಷನ್ ಮಾಡಕ್ ಆಗ್ತಿದ್ದಿಲ್ಲ, ಹಂಗಿತ್ತು ಸಿಚುವೇಶನ್. ಸುಮ್ನೆ ಕುತ್ಕೊಂಡು ನಾವ್ ಯಾವಾಗ ಹೊರಗ್ ಬರ್ತೀವಿ ಅನ್ನಂಗಿತ್ತು ಸಿಚುವೇಶನ್. ಅಲ್ಲಿ ಒಳಗಡೆ ಬಂದಿರೋದೇ ನಾವ್ ಹೆಚ್ಚು, ಯಾರದೇ ಆಗ್ಲಿ ಪ್ರಾಣ ಅಲ್ವಾ, ಬೇಜಾರಾಗುತ್ತೆ. 11-17 ಜನ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಅಂದ್ರೆ ಇದಿಷ್ಟು ಅಭಿಮಾನಿಗಳು ಹೇಳ್ತಿರುವಂತಹ ಮಾತು. ಒಂದು ಕಡೆಯಾಗಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ನಿನ್ನೆ ರಾತ್ರಿ RCB 18 ವರ್ಷದ ಕನಸು ಹೌದು, ಕಪ್ ಗೆದ್ದಿದೆ. ಆದ್ರೆ ಇಷ್ಟು ತರಾತುರಿಯಲ್ಲಿ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಬೇಕಿತ್ತ ಅನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ಯಾಕಂದ್ರೆ 12 ಜೀವಗಳು ಒಂದು ಸೆಲೆಬ್ರೇಷನ್ ನೋಡಕ್ ಬಂದಾಗ ಬಲಿಯಾಗತ್ತೆ ಅಂತ ಅಂದ್ರೆ ನಿಜಕ್ಕೂ ಬೇಜಾರಾಗತ್ತೆ. ಯಾಕಂದ್ರೆ ಈಗಾಗಲೇ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆ ಆಗಿದೆ. ಅದಾದ ಬಳಿಕ ಈಗಾಗಲೇ ಇನ್ನೂ ಕೂಡ ಚಿಕಿತ್ಸೆಯನ್ನ ತಗೊಳ್ತಿರೋರು ಕೂಡ ಸಾಕಷ್ಟು ಜನ ಇರೋದ್ರಿಂದ ಅಭಿಮಾನಿಗಳು ಕೂಡ ಇನ್ನೂ ಕೂಡ ಸ್ಟೇಡಿಯಂನಿಂದ ಖಾಲಿ ಆಗ್ತಾ ಇಲ್ಲ. ಎಲ್ಲರೂ ಕೂಡ ನೂಕುನುಗ್ಲಿಂದ ಈಗ ಸ್ವಲ್ಪ ಮಟ್ಟಿಗೆ ಕೊಂಚ ಕ್ರೌಡ್ ಕಮ್ಮಿ ಆದ್ರೂ ಕೂಡ ಈ ರೀತಿ ಸಾವು ನಿಜಕ್ಕೂ ಖಂಡನೀಯ. ಸರ್ಕಾರಕ್ಕೆ ಜೊತೆಗೆ ಮ್ಯಾನೇಜ್ಮೆಂಟ್ಗೆ ನಿಜವಾಗ್ಲೂ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ರೀತಿ ಮ್ಯಾಚ್ ಬೇಡದಿತ್ತು ಅನ್ನುವಂಥದ್ದು. ಯಾಕಂದ್ರೆ ಸೆಲೆಬ್ರೇಷನ್ ನೋಡ್ಲಿಕ್ಕೆ ಹೋದ್ರೂ ಕೂಡ, ನಾನು ಮಾತಾಡಿಸುವಂತಹ ಸಂದರ್ಭದಲ್ಲಿ ಸೆಲೆಬ್ರೇಷನ್ ನೋಡಕ್ ಹೋದ್ರೂ ನಮ್ಗೆ ಸಮಾಧಾನ ಇರಲಿಲ್ಲ. 12 ಜೀವಗಳು ಯಾರು ಹೊಣೆ ಆಗ್ತಾರೆ ಅನ್ನುವಂತಹ ಮಾತುಗಳು ಆಡ್ತಾ ಇರುವಂತದ್ದು. ಹಾಗಾಗಿ ಇನ್ನು ಮುಂದೆ ಇದೇ ರೀತಿ ಮ್ಯಾನೇಜ್ಮೆಂಟ್ ಮಾಡೋದಾದ್ರೆ ನಿಜಕ್ಕೂ ಈ ರೀತಿ ಕೆಟ್ಟದಾಗಿ ಮ್ಯಾನೇಜ್ಮೆಂಟ್ ಬೇಡ. ಜೊತೆಗೆ ಇನ್ನೂ ಕೂಡ ಸೇಫ್ಟಿಯಾಗಿ ಜನರಿಗೆ ಸುರಕ್ಷಿತವಾಗಿ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ, ಜೊತೆಗೆ RCB ತಂಡಕ್ಕೆ ಕೊಡಬೇಕಾದಂತಹ ಮರ್ಯಾದೆ ಘನತೆಯನ್ನ ಕೊಟ್ರೆ ಇನ್ನೂ ಉತ್ತಮ ಅನ್ನೋದೇ ಪವರ್ ಟಿವಿ ಆಶಯ. ನೋಡಿ, ಸಂಭ್ರಮದ ವಾತಾವರಣದಲ್ಲಿ ಈ ರೀತಿಯಾದಂತಹ ಘಟನೆ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಸುಮಾರು 12 ಜನ ಬಲಿಯಾಗಿದ್ದಾರೆ. ಈ ಬೆನ್ನಲ್ಲೇ ಈಗ ಇನ್ನು ಸ್ವಲ್ಪ ಹೊತ್ತರಲ್ಲೇ CM ಸಿದ್ದರಾಮಯ್ಯನವರು ತುರ್ತು ಸುದ್ದಿಗೋಷ್ಠಿಯನ್ನ ಮಾಡಲಿಕ್ಕಿದ್ದಾರೆ. RCB ಸಂಭ್ರಮೋತ್ಸವದ ವೇಳೆಯಲ್ಲಿ ಕಾಲ್ ತುಳಿತಾ ಇತ್ತಲ್ಲ, ಈ ಸಂಬಂಧ 12 ಜನ ಬಲಿಯಾಗಿದ್ದಾರೆ. ಈಗಷ್ಟೇ ಅವರು ಆಸ್ಪತ್ರೆಗೆ ಹೋಗಿ ಏನೇನಾಗಿದೆ ಪರಿಸ್ಥಿತಿ ಅಂತ ಹೇಳಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಬಂದ್ರು. ಈ ನಂತರವೇ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ CM ಸಿದ್ದರಾಮಯ್ಯನವರು. ಬೆಂಗಳೂರಿನ CM ಕಾವೇರಿ ನಿವಾಸದಲ್ಲಿ ತುರ್ತು ಸುದ್ದಿಗೋಷ್ಠಿ ಇರುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಸಂಭ್ರಮಾಚರಣೆಯ ಸಂದರ್ಭ ಹಿಂಗಿತ್ತು. ಆ ಸಂದರ್ಭದಲ್ಲಿ ಏನಾಯ್ತು? ಯಾಕೆಂದ್ರೆ ಅವ್ರ ಕಣ್ಣು ಮುಂದೆಯೇ ಒಂದಷ್ಟು ನೂಕುನುಗ್ಗಲು ಉಂಟಾಗಿತ್ತು. ಯಾಕೆಂದ್ರೆ ಮಳೆ ಬಂದ ತಕ್ಷಣ RCB ಪ್ಲೇಯರ್ಸ್ಗಳನ್ನ ಬಸ್ ಮೂಲಕ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಆಗ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗುತ್ತೆ. ಅವರು ಕೂಡ ಕಣ್ಣಾರೆ ನೋಡಿದ್ದಾರೆ ಎಷ್ಟು ಜನ ಇದ್ರು, ನೂಕುನುಗ್ಗಲು ಹೆಂಗ ಆಗ್ತಾ ಇತ್ತು ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಅದಾದ್ಮೇಲೆ ಬಲಿಯಾದವರನ್ನ, ಜೊತೆಗೆ ಬಲಿಯಾದವರ ಸಂಬಂಧ ಕುಟುಂಬದವರನ್ನ ಮಾತನಾಡಿಸಿದ್ರು. ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋರನ್ನ ಮಾತನಾಡಿಸಿದ್ರು. ಇನ್ನು ನೆಕ್ಸ್ಟ್ RCB ವಿಜಯೋತ್ಸವದ ವೇಳೆ ಕಾಲ್ತುಳಿತದಲ್ಲಿ 11 ಜನ ಬಲಿಯಾದ್ರಲ್ಲ, ಈಗ 12ಕ್ಕೆ ಏರಿಕೆ ಆಗಿದೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಅಂದ್ರೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಲಾಗಿದೆ. ಬೆಂಗಳೂರಿನ ಈ ಘಟನೆಯ ಸುದ್ದಿ ಕೇಳಿ ಹೃದಯ ಭಾರವಾಗಿದೆ. ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ನನ್ನ ಸಂತಾಪ. ಗಾಯಗೊಂಡವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅಂತ ಬೆಂಗಳೂರು ದುರಂತದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. RCB ವಿಜಯೋತ್ಸವದ ಸಂದರ್ಭದಲ್ಲಿ 12 ಮಂದಿ ಬಲಿಯಾದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ POMO ಇಂಡಿಯಾ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಟ್ವೀಟ್ ಮಾಡಿರೋದು. ಅಫಿಷಿಯಲ್ ಟ್ವೀಟ್ ಮುಖಾಂತರ, ಟ್ವೀಟ್ ಖಾತೆಯಿಂದ ಬೆಂಗಳೂರಿನಲ್ಲಾದಂತಹ ದುರಂತದ ಸಂಬಂಧ. ಸೊ ಮೃತರ ಕುಟುಂಬಕ್ಕೆ ನನ್ನ ಸಂತಾಪಗಳು, ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ನನ್ನ ಸಂತಾಪವನ್ನು ತಿಳಿಸ್ತೀನಿ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಈ ಘಟನೆ ಕೇಳಿ ನನಗೆ ಹೃದಯ ಭಾರವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ.
ಡೀಟೇಲ್ಸ್ ಕೊಡ್ತಾರೆ ಮತ್ತಷ್ಟು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತಾ ತಾಕೇರಿ, ಪ್ರಮುಖವಾಗಿ ಇಲ್ಲಿ ಗೇಟ್ ನಂಬರ್ 12 ಮತ್ತು 13 ಅಲ್ಲೇ ಈ ದುರಂತ ಸಂಭವಿಸಿರೋದು. ಹೆಂಗಿತ್ತು ವಾತಾವರಣ, ಜೊತೆಗೆ ಈಗ ಹೆಂಗಿದೆ ಒಂದು ಚಿತ್ರಣವನ್ನ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಡೋದಾದ್ರೆ? ಎಸ್ ಶರತ್, ನಿನ್ನೆ RCB ಕಪ್ ಅನ್ನ ಗೆದ್ದಂತಹ ಖುಷಿಗೆ ಇವತ್ತು ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ತುಂಬಾ ಜೋರಾಗಿ ಆಯಿತು. ಯಾಕಂದ್ರೆ ನಾವು ಕೂಡ ತುಂಬಾ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ವಿ. HL ಹೋಗೋದಾಗಿರ್ಬೋದು, ವಿಧಾನಸೌಧದ ಮುಂದೆ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗ್ ಬಂದ್ಬಿಟ್ಟು ಸೆಲೆಬ್ರೇಟ್, ಜೊತೆಗೆ ಹೊರಗೆ ಅಭಿಮಾನಿಗಳನ್ನ ಮಾತಾಡ್ಸೋದಾಗಿರ್ಬೋದು. ಈ ಒಂದಷ್ಟು ಕವರೇಜ್ ಆದ ಬಳಿಕ ಈಗ 12 ಮಂದಿ ನೂಕುನುಗ್ಲಿಂದ ಸಾವನ್ನಪ್ತಾರೆ ಅಂತ ಅಂದ್ರೆ ನಿಜಕ್ಕೂ ನಮ್ಗೆ ನಂಬಕ್ ಆಗ್ತಾ ಇಲ್ಲ. ಅಂದ್ರೆ ಒಂದು ಕಡೆಯಾಗಿ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಮುಖ್ಯ ಆಗತ್ತೆ. ಯಾಕಂದ್ರೆ ನೂಕು ನುಗ್ಲನ್ನ ಅವಾಯ್ಡ್ ಮಾಡಕ್ಕೆ ಪೊಲೀಸರನ್ನ ಕೂಡ ಆಯೋಜನೆ ಮಾಡಿರ್ತಾರೆ. ಆದ್ರೆ ಪೊಲೀಸರು ಕೂಡ ಕೊಂಚ ಕಮ್ಮಿ ಇತ್ತು. ಜೊತೆಗೆ ಮ್ಯಾನೇಜ್ಮೆಂಟ್ ಒಂದು ಕಡೆಯಾಗಿ ಫ್ರೀ ಟಿಕೆಟ್ ಅನ್ನ ಘೋಷಣೆ ಮಾಡಿದಂತಹ ಬೆನ್ನಲ್ಲೇ ಫ್ರೀ ಟಿಕೆಟ್ ಜೊತೆಗೆ ಆನ್ಲೈನ್ ನಲ್ಲಿ ಟಿಕೆಟ್ಸ್ ಗಳು ಬುಕಿಂಗ್ ಆಗ್ತಾ ಇದೆ ಅನ್ನುವಂತಹ ಒಂದು ಅರ್ಜೆಂಟ್ ಅಲ್ಲಿ ತರಾತುರಿಯಲ್ಲಿ ಈಗ ಈ ರೀತಿ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ RCB ಕಪ್ ಗೆದ್ದಿದೆ ಹೌದು, 18 ವರ್ಷಗಳ ವನವಾಸಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಹೌದು. ಆದ್ರೆ ಈ ಮಟ್ಟಿಗೆ ಕಾಲ್ ತುಳಿತ ಆಗತ್ತೆ ಅಂತ ಅಂದ್ರೆ ನಿಜಕ್ಕೂ ಬೇಸರದ ಸಂಗತಿ. ಶರತ್, ನಾನು ಇನ್ನೊಂದ್ ಕಡೆ ತೋರಿಸ್ತಾ ಹೋಗ್ತೀನಿ ಕಾಲ್ ತುಳಿತ ಯಾವ ಮಟ್ಟಿಗೆ ಇತ್ತು ಅಂತ. ಯಾಕಂದ್ರೆ ಸ್ಲಿಪ್ಪರ್ ಗಳನ್ನ ಗಮನಿಸ್ತಾ ಇರ್ಬೋದು. ಈ ಸ್ಲಿಪ್ಪರ್ಗಳು ಕಾಲ್ ತುಳಿತದಿಂದ ಎದ್ನೋ ಬಿದ್ನೋ ಅಂತ ಓಡಿ ಸ್ಲಿಪ್ಪರ್ ಗಳನ್ನ ಕೂಡ ಇಲ್ಲೇ ಬಿಟ್ಟು ಹೋಗಿರುವಂತದ್ದು. ಜೊತೆಗೆ ಬ್ಯಾರಿಕೇಡ್ಗಳು ಹಾಗೆ ಬಿದ್ದಿದೆ. ನಿಜಕ್ಕೂ ಇಂಥ ದೃಶ್ಯಾವಳಿಗಳನ್ನ ನೋಡೋದಕ್ಕೆ ನಮ್ಗೆ ಬೇಸರ ಆಗತ್ತೆ. ಇನ್ನೊಂದ್ ಕಡೆಯಾಗಿ ಅಭಿಮಾನಿಗಳು ಬಂದು ಸೆಲೆಬ್ರೇಟ್ ಆದ್ರೂ ಕೂಡ ಇನ್ನೂ ಕೂಡ ಸ್ಟೇಡಿಯಂ ಎದುರುಗಡೆ ಇದ್ದಾರೆ. ಒಂದಷ್ಟು ಜನ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 12 ಸಾವು, ಒಂದಲ್ಲ ಎರಡಲ್ಲ, ಸರಿ ಸುಮಾರು 12 ಸಾವಾಗಿದೆ ಅಂತ ಅಂದ್ರೆ ನಿಜಕ್ಕೂ ಇದು ಬೇಸರದ ಸಂಗತಿ. ಒಂದಷ್ಟು ಜನ ಇಲ್ಲಿ RCB ಫ್ಯಾನ್ಸ್ ಕೂಡ ಇದ್ದಾರೆ. ಅವರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ 12 ಜನ ಸಾವನ್ನಪ್ಪಿದ್ದಾರೆ ಮೇಡಮ್. ಸೇಫ್ಟಿ ಎಲ್ಲ ಹೇಗ್ ಅನ್ನಿಸ್ತು? ಯಾಕಂದ್ರೆ ತುಂಬಾ ಕ್ರೌಡ್ ಇತ್ತು, ನೂಕು ನುಗ್ಲಿತ್ತು. ಹೇಗ್ ಅನ್ನಿಸ್ತು ನಿಮ್ಗೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ ಇಷ್ಟ? 12 ಜನ ಸಾವಾಗಿದೆ ಹೇಳಿ ಮೇಡಮ್. 12 ಜನ ಸಾವನ್ನಪ್ಪಿದ್ದಾರೆ RCB ಮ್ಯಾಚ್ ನೋಡಕ್ ಬಂದು. ಏನ್ ಅನ್ನಿಸ್ತಾ ಇದೆ ಅಂತ? ತುಂಬಾ ಒಂದ್ಸಲ ಬೇಜಾರಾಗುತ್ತೆ ಮೇಡಮ್ ಎಲ್ಲ ಒಂದ್ಸಲ ನೋಡಿದ್ರೆ. ಬಟ್ ಕ್ರೌಡ್ ಇದೆಯಲ್ಲ ಆತರ ಆಗುತ್ತೆ ಮೇಡಮ್. ಕ್ರೌಡ್ ಇದೆಯಲ್ಲ ಕರೆಕ್ಟಾಗಿ ಮಾತಾಡ್ತಾರೆ. ಬೇಜಾರಾಗ್ತಾ ಇದೆ ಆಗುತ್ತೆ ಮೇಡಮ್. ಈಗ ಫ್ರೆಂಡೇ ಸತ್ತ ಅಂದ್ರೆ ಬೇಜಾರಾಗಲ್ಲ ಮೇಡಮ್? ಆತರ ಬೇಜಾರಾಗುತ್ತೆ ಮೇಡಮ್. ನಮ್ಮ ಹುಡುಗ ಅಭಿ ಅಂತ ಒಬ್ಬ ಕಳೆದೋಗಿದ್ದಾನೆ ಮೇಡಮ್. ಅದನ್ನ ಹುಡುಕ್ತಾ ಇದೀವಿ ನಾವು 300 ಕಿಲೋಮೀಟರ್ ಇಂದ ಬಂದಿರೋ ತರೀಕೆರೆಯಿಂದ ಒಬ್ಬ ನನ್ನ ಫ್ರೆಂಡ್ ಒಬ್ಬ ಕಳೆದೋಗಿದ್ದಾನೆ ಮೇಡಮ್. ಅಂದ್ರೆ ಒಂದಷ್ಟು ಜನ ನಮ್ಮ ಫ್ರೆಂಡ್ ಕಳೆದೋಗಿದ್ದಾರೆ, ಇಲ್ಲ ನಮ್ಮ ಮನೆಯವ್ರು ಕಳೆದೋಗಿದ್ದಾರೆ ಅಂತ ಒಂದಷ್ಟು ಮಾತುಗಳು ಆಡಿದ್ರೆ ಶರತ್. ಇನ್ನೊಂದ್ ಕಡೆಯಾಗಿ ನಾನು ಪೊಲೀಸರನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇನ್ನೂ ಕೂಡ ಅವರು ಏನು ಜನ ಕ್ರೌಡ್ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ಅಂದ್ರೆ ಜನ ಕ್ರೌಡ್ ಕೂಡ ತುಂಬಾ ಕಮ್ಮಿ ಮಾಡ್ತಾ ಇದ್ದಾರೆ. ಇದೇ ರೋಡ್ ನಲ್ಲಿ ನಮಗೂ ಕೂಡ ಕಾಲಿಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಮಟ್ಟಿಗೆ ಕ್ರೌಡ್ ಇತ್ತು. ಸದ್ಯ ಕೊಂಚ ಮಟ್ಟಿಗೆ ಕಮ್ಮಿ ಆಗಿದೆ. ಆದ್ರೆ RCB ಕ್ರಿಕೆಟ್ ಒಂದು ಗೆಲುವನ್ನ ಸಂಭ್ರಮಾಚರಣೆಯನ್ನ ಆಚರಿಸಲಿಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಸಾವನ್ನಪ್ತಾರೆ. ಜೊತೆಗೆ 12 ಸಾವಾಗತ್ತೆ. ಒಂದ್ ಕಡೆಯಾಗಿ ಸ್ಟೇಡಿಯಂ ಒಳಭಾಗದಲ್ಲೂ ಕೂಡ ಸೆಲೆಬ್ರೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಮಾತ್ರ ನಡೆಯುತ್ತೆ. ಯಾಕಂದ್ರೆ ಈ ರೀತಿ ಒಂದಷ್ಟು ಇನ್ಫಾರ್ಮೇಶನ್ಗಳು ಯಾವಾಗ ತಿಳಿಯುತ್ತೋ ಆ ಇನ್ಫಾರ್ಮೇಶನ್ ತಿಳಿದಾದ್ಮೇಲೆ ತುಂಬಾ ಅಚ್ಚುಕಟ್ಟಾಗಿ RCBಯ ಸೆಲೆಬ್ರೇಷನ್ ಕೂಡ ನಡೆದಿರುವಂತದ್ದು. ಅಂದ್ರೆ ಇನ್ನೊಂದು ಕಡೆಯಾಗಿ RCB ಈ ರೀತಿ ಸೆಲೆಬ್ರೇಟ್ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗ ಸ್ಟೇಡಿಯಂನವರು ಒಂದಷ್ಟು ಸೂಚನೆಯನ್ನ ಕೊಟ್ಟರು ಅಥವಾ ಸರ್ಕಾರ ಒಂದಷ್ಟು ಸೂಚನೆಯನ್ನ ಕೊಡ್ತೋ ಆಗ್ಲಿಂದ ಕೂಡ ಸತತವಾಗಿ 3 ಗಂಟೆಗೆ ಟಿಕೆಟ್ಗಳನ್ನ ಆನ್ಲೈನ್ ನಲ್ಲಿ ಅವೈಲೇಬಲ್ ಮಾಡ್ತಾರೆ. ಆದ್ರೆ ಆನ್ಲೈನ್ ನಲ್ಲಿ ಕೊಟ್ಟಂತಹ ಟಿಕೆಟ್ಗಳು ಫ್ರೀ. ಸಾಮಾನ್ಯವಾಗಿ ಒಂದು ಟಿಕೆಟ್ ಫ್ರೀ ಸಿಕ್ಕತ್ತೆ ಅಂತ ಅಂದ್ರೆ ಮನೇಲಿ ಒಬ್ರಲ್ಲ ಇಬ್ರಲ್ಲ 5 ಜನ ಬರ್ತಾರೆ. ಸ್ಟೇಡಿಯಂಗೆ ಒಂದು ಮನೆಯಿಂದ 5 ಜನ ಬಂದ್ರೆ ಇಡೀ ಸ್ಟೇಡಿಯಂ ಕವರ್ ಆಗತ್ತೆ. ಇದೇ ಆಗಿದ್ದಿಲ್ಲಿ. ಹಾಗಾಗಿ ತುಂಬಾ ಕ್ರೌಡ್ ಇತ್ತು ಶರತ್. ಅಂತಹ ಕ್ರೌಡ್ ನಿಜಕ್ಕೂ ನಾವೇನೋ ತಿರುಪತಿಯಲ್ಲಿ ಕಾಲ್ ತುಳಿತ ಆಯ್ತು ಅಥವಾ ಅಯೋಧ್ಯೆಯಲ್ಲಾಯ್ತು ಒಂದಷ್ಟು ಮಾತುಗಳನ್ನ ಕೇಳ್ತಾ ಇದ್ವಿ. ಆದ್ರೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಂತವ್ರು, RCB ತಂಡವನ್ನ ನೋಡ್ಲಿಕ್ಕೆ ಬಂದಂತವ್ರು, ಕೊಹ್ಲಿಯ ಒಂದಷ್ಟು 18 ವರ್ಷದ ಕನಸನ್ನ ನನ್ಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದಷ್ಟು ಆಸೆಗಳನ್ನ ಇಟ್ಕೊಂಡು ಬಂದಂತಹ ಅಭಿಮಾನಿಗಳು ನಿಜಕ್ಕೂ ಸಾವಿನ ಮನೆಯನ್ನ ಸೇರ್ತಾರೆ ಅಂತ ಅಂದ್ರೆ ನಿಜಕ್ಕೂ ನಮಗೆ ಬೇಜಾರಾಗ್ತಾ ಇದೆ. ಅಂದ್ರೆ ಅವರ ಮನೆಯವರಿಗೆ ಯಾವ ರೀತಿ ಆ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿ ಕೊಡುತ್ತಾರೋ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿಲ್ಲ. ಸದ್ಯ ಇನ್ನೂ ಕೂಡ 12 ಒಂದು ಕಡೆ ಸಾವಾದ್ರೆ ಮತ್ತೊಂದು ಕಡೆಯಾಗಿ
ತೀವ್ರವಾಗಿ ಗಾಯ ಆದಂತವ್ರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವ್ರಿಗೂ ಕೂಡ ಹೆಚ್ಚಿನ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಅಂದ್ರೆ ಮ್ಯಾನೇಜ್ಮೆಂಟ್ ನಾನು ಈಗಾಗಲೇ ಹೇಳ್ತಾ ಇದೆ, ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ ಅಥವಾ ಸೆಲೆಬ್ರೇಟ್ ಅನ್ನ ಈಗ ವಿಧಾನಸೌಧದಲ್ಲಿ ಮಾಡಿ ಇನ್ನೂ ಕೂಡ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ಸದ್ಯ ಆಂಬ್ಯುಲೆನ್ಸ್ ಗಳಾಗಿರ್ಬೋದು, ಪೊಲೀಸ್ ವೆಹಿಕಲ್ ಗಳಾಗಿರ್ಬೋದು, ಎಲ್ಲವೂ ಕೂಡ ರೋಡ್ ನಲ್ಲಿ ಈಗ ಸಂಚರಿಸ್ತಾ ಇರುವಂತದ್ದು. ಅಂದ್ರೆ ಬಹು ಮುಖ್ಯವಾಗಿ ಬೇಕಾಗುತ್ತೆ. ಈ ಸ್ಟೇಡಿಯಂ ನಲ್ಲಿ ಸುತ್ತಮುತ್ತ 12-13 ಗೇಟ್ ಗಳಿರೋದ್ರಿಂದ ಯಾವ ಗೇಟ್ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ನಿಜಕ್ಕೂ ಊಹೆ ಮಾಡೋದಕ್ಕಾಗೋದೇ ಇಲ್ಲ. ಗೇಟ್ ನಂಬರ್ 12 ಆಗಿರ್ಬೋದು, ಗೇಟ್ ನಂಬರ್ 13 ಆಗಿರ್ಬೋದು, ಈ ಒಂದು ನಂಬರ್ಗಳಲ್ಲಿ ಅತಿ ಹೆಚ್ಚಾಗಿ ಗಾಯವನ್ನ ಅಪ್ಪಿ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಈಗಾಗಲೇ ಸಾವಿಗೀಡಾದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೂ ಕೂಡ ಸಾವು ನೋವುಗಳಾಗುತ್ತೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಜಕ್ಕೂ ಬೇಸರದ ಸಂಗತಿ ಶರತ್. ಯಾಕಂದ್ರೆ ಈ ರೀತಿ ಆಗತ್ತೆ ಅಂತ ನಾವು ಅನ್ಕೊಂಡಿಲ್ಲ. ಜೊತೆಗೆ ಇದೊಂಥರ ದೇಶಕ್ಕೆ ಕಳಂಕ ಅಂತ ಅನ್ಸುತ್ತೆ. ಯಾರು ಕೂಡ ಊಹೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಸಾವಾಗತ್ತೆ, ಅಭಿಮಾನಿಗಳು ಸಾವನ್ನಪ್ತಾರೆ, ಅವರ ಮನೆಯವರಿಗೆ ಯಾವ ರೀತಿ ಆನ್ಸರ್ ಮಾಡ್ತಾರೆ ಅನ್ನುವಂಥದ್ದು ನಿಜಕ್ಕೂ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ತುಂಬಾ ಮುಖ್ಯವಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಮೊದಲು ತಗೋಬೇಕು. ಇದಾದ ಬಳಿಕ ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀನಿ, ಇಲ್ಲಾಂದ್ರೆ ನಾನು ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಎಷ್ಟು ಸಾವಾಗಿದೆ ಎಷ್ಟು ನೋವಾಗಿದೆ ಅಂತ ಲೆಕ್ಕಾಚಾರ ತಗೊಳ್ತೀನಿ ಅಂತ ಆದ್ರೆ ನಿಜಕ್ಕೂ ಇದು ನಿಜ ಬೇಜವಾಬ್ದಾರಿ ತರ